ಸ್ವಲ್ಪ ಉಡಂತೆ ಇರುವಂತ ಬೆಳ್ತಂಗಡಿ ಅಂತ ಅವರು ಇದು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಾದಂತಹ ಒಂದು ವಿಡಿಯೋ. ಬೆಳ್ತಂಗಡಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಓರ್ವ ಮಹಿಳೆ, ಅಂಗವೈಕಲ್ಯ ಇರುವಂತಹ ಒಂದು ಮಹಿಳೆ ಅಂತ ಕಾಣಿಸುತ್ತೆ. ಸೊ ಆ ಒಂದು ಸನ್ನಿವೇಶವನ್ನು ನೋಡುವಂತಹ ಸಂದರ್ಭದಲ್ಲಿ ಅರ್ಥ ಆಗುವಂಥದ್ದು. ಸೊ ಆ ಒಂದು ಮಹಿಳೆ ಪುತ್ತೂರು ಕ್ಷೇತ್ರಕ್ಕೆ ಬಂದು ಪುತ್ತೂರು ತಾಲೂಕಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರನ್ನು ಭೇಟಿ ಮಾಡ್ತಾರೆ. ಮೊಡಂತ್ಯಾರು ಎನ್ನುವಂತಹ ಒಂದು ಪ್ರದೇಶವನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲೇ ಶಾಸಕರು ಕೊಡುವಂತಹ ಉತ್ತರವನ್ನು ಕೂಡ ನೀವು ಗಮನಿಸಬಹುದು. ಅದು ಬೆಳ್ತಂಗಡಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಾಮ. ಸೊ ಅಲ್ಲಿಯ ಶಾಸಕರಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಈ ಒಂದು ಪ್ರಶ್ನೆಯನ್ನು ನಾವು ನಿರಂತರವಾಗಿ ಬೆಳ್ತಂಗಡಿಯ ಶಾಸಕರಲ್ಲಿ ಕೇಳ್ತಾನೆ ಇದ್ದೇವೆ. ಬೆಳ್ತಂಗಡಿಯ ಶಾಸಕರಿಗೆ ಈ ಒಂದು ವಿಡಿಯೋವನ್ನು ತಲುಪುವವರೆಗೂ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ಅವರಿಗೂ ಕೂಡ ಶಾಸಕರಾಗಿದ್ದುಕೊಂಡು ಏನು ಮಾಡಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಇಲ್ಲ ಅನಿಸುತ್ತೆ. ಸೊ ಪುತ್ತೂರು ಶಾಸಕರನ್ನು ನೋಡಿ ಬೇಕಾದರೆ ಕಲಿತ್ಕೊಳ್ಳಿ. ಶಾಸಕರಾಗಿದ್ದುಕೊಂಡು ಯಾವ ರೀತಿಯಲ್ಲಿ ಜನರ ಸಮಸ್ಯೆಯನ್ನು ಕೇಳ್ಕೋಬೇಕು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನವಾದರೂ ಅವರಿಗೆ ಈ ಒಂದು ವಿಡಿಯೋದಿಂದ ದೊರಕಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ವಿಡಿಯೋ ಆರಂಭ ಮಾಡುವುದಕ್ಕಿಂತಲೂ ಮೊದಲು ಪುತ್ತೂರಿನಲ್ಲಿ ನಿನ್ನೆ ಏನು ನಡೀತು, ಆ ಒಂದು ವಿಡಿಯೋ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಗಮನಿಸೋಣ. ಬೆಳ್ತಂಗಡಿ ಅಂತ ಅವರು ಶಿಕ್ಷವಂತ ತಾಯಿ ಬರ್ತೀನಿ ಬೆಳ್ತಂಗಡಿ ತಾಲೂಕಿನ ಮೊಡಂತ್ಯಾರು ಗ್ರಾಮನ ಗೊತ್ತಿಲ್ಲ, ಮೊಡಂತ್ಯಾರರಿಂದ ಓರ್ವ ಮಹಿಳೆ, ಅಂಗವೈಕಲ್ಯವಿರುವಂತಹ ಓರ್ವ ಮಹಿಳೆ ಪುತ್ತೂರು ಶಾಸಕರ ಕಚೇರಿಗೆ ಬರ್ತಾರೆ. ಶಾಸಕರ ಕಚೇರಿಯಿಂದ ತೆಗೆದಂತಹ ಆ ಒಂದು ವಿಡಿಯೋ ಮೊಡಂತ್ಯಾರು ಅಂತ ಕೇಳಲ್ಪಟ್ಟಂತಹ ಸಂದರ್ಭದಲ್ಲೇ ಪುತ್ತೂರು ಶಾಸಕರು, ಇದು ಬೆಳ್ತಂಗಡಿಯ ಸುಪರ್ದಿಯಲ್ಲಿ ಇರುವಂಥದ್ದು, ನನ್ನ ಕ್ಷೇತ್ರ ಅಲ್ಲ, ಬೆಳ್ತಂಗಡಿ ಶಾಸಕರ ಬಳಿ ಹೋಗಬೇಕಲ್ಲಮ್ಮ ಅಂತ ಕೇಳ್ತಾರೆ. ಹೋಗೋದಕ್ಕೆ ಬೆಳ್ತಂಗಡಿ ಶಾಸಕರು ಬೆಳ್ತಂಗಡಿಯಲ್ಲಿ ಇರಬೇಕಲ್ವ ಸರ್? ಅವರು ತಮ್ಮ ಕ್ಷೇತ್ರದ ಬಗ್ಗೆ ಅಲ್ಪನಾದರೂ ಕಾಳಜಿಯನ್ನು ವಹಿಸಬೇಕಲ್ವಾ? ನಿಮ್ಮ ಹಾಗೆ ಪುತ್ತೂರಿನ ಗ್ರಾಮಗಳಿಗೆ ಭೇಟಿ ಕೊಟ್ಟು ಗ್ರಾಮದಲ್ಲಿರುವಂತಹ ಜನರ ಸಮಸ್ಯೆಯನ್ನು ಆಲಿಸಬೇಕಲ್ವ? ಅಥವಾ ನೀವೇನು ಸೋಮವಾರ ದಿವಸ ಬರೀ ಅಲ್ಲಿನ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸೋಕೆ ಅಂತ ಒಂದು ದಿವಸವನ್ನು ಮೀಸಲಿಟ್ಟಿದ್ದೀರಾ? ನಿಮ್ಮ ಕಚೇರಿಯಲ್ಲಿ ನೋಡ್ತಾ ಇರುವಂತಹ ನೂಕುನುಗ್ಗಲುಗಳು ಜನಸಾಮಾನ್ಯರು ಬಂದು ಜನರ ಸಮಸ್ಯೆಯನ್ನು ಹೇಳಿಕೊಳ್ಳುವಂತಹ ಆ ಒಂದು ಪರಿಯನ್ನು ನಾವು ನೋಡಿದ್ದೇವೆ. ಅಂತಹ ಒಂದು ಅವಕಾಶವನ್ನು ಬೆಳ್ತಂಗಡಿಯ ಶಾಸಕರು ಅವರ ಜನಸಾಮಾನ್ಯರಿಗೆ ಕೊಡಬೇಕಲ್ವಾ? ಇದ್ಯಾವುದು ಮಾಡದಿದ್ದರೆ ಅದು ಹೇಗೆ ಆ ಮಹಿಳೆ ಅಲ್ಲಿಗೆ ಹೋಗಬೇಕು ಅಂತ. ಅಲ್ಲಿನ ಶಾಸಕರನ್ನು ನೋಡೋದಕ್ಕೆ ಇನ್ನೊಂದು ಎಲೆಕ್ಷನನ್ನು ನೋಡಬೇಕು. ಅವರು ಮತ್ತೆ ಯಾಚನೆ ಮಾಡಿಕೊಂಡು ಜನಸಾಮಾನ್ಯರ ಮನೆಗೆ ಭೇಟಿ ಕೊಡಬೇಕು. ಅಣ್ಣ ಅಕ್ಕ ಓಟು ಕೊರ್ಲೇ ಅಂತ ಕೇಳಿಕೊಂಡು ಹೋಗಬೇಕು. ತುಳುವಿನಲ್ಲಿ ಹೇಳಿರುವಂಥದ್ದು ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಅಮ್ಮ ಅಕ್ಕ ಮತ ಕೊಡಿ ಅಂತ ಕೇಳಿಕೊಂಡು ಭಿಕ್ಷೆ ಬೇಡಿಕೊಂಡು ಇನ್ನೊಂದು ಎಲೆಕ್ಷನ್ ಟೈಮಲ್ಲಿ ಅವರು ಹೋಗಬೇಕು. ಅದು ಬಿಟ್ಟು ಅಲ್ಲಿವರೆಗೆ ಹೋಗೋದಿಲ್ಲ. ಆದರೆ ಬೆಳ್ತಂಗಡಿಯ ಶಾಸಕರ ಅಂಡರಲ್ಲಿರುವಂತಹ ಕ್ಷೇತ್ರದ ಜನರಿಗೂ ಗೊತ್ತಾಯಿತು, ಪುತ್ತೂರು ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿಗಳು ನಡೀತಾ ಇದೆ, ಜನಸಾಮಾನ್ಯರಿಗೆ ದೊಡ್ಡ ಗೌರವವನ್ನು ಕೊಡಲಾಗ್ತಾ ಇದೆ, ಅವರ ಸಮಸ್ಯೆಯನ್ನು ನಿಂತಲ್ಲಿಗೆ ಬಗೆಹರಿಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಪುತ್ತೂರಿಂದ ಬೆಳ್ತಂಗಡಿಗೆ ಹೋಗಿದೆ ಅಂತ ಕಾಣಿಸುತ್ತೆ. ಅಲ್ಲಿನ ಮಹಿಳೆಯರು ಸಾಲಾಗಿ ಪುತ್ತೂರಿಗೆ ಬರ್ತಾ ಇದ್ದಾರೆ. ಈ ಒಂದು ವಿಡಿಯೋವನ್ನು ನೀವು ಗಮನಿಸಿರ್ಬೋದು. ಸೊ ಇಲ್ಲಿ ಪುತ್ತೂರಿನ ಶಾಸಕರು ಮೊದಲನೇ ಬಾರಿ ಆಯ್ಕೆಯಾಗಿರುವಂಥದ್ದು. ಆದರೆ ಹರೀಶ್ ಪೂಂಜಾ ಹಾಗಲ್ಲ. ಹರೀಶ್ ಪೂಂಜಾ ನಿರಂತರವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ಬೆಳವಣಿಗೆ ಅಲ್ಲಿ ಆಗ್ತಾ ಇಲ್ಲ. ಅಲ್ಲಿನ ಜನಸಾಮಾನ್ಯರ ಸಮಸ್ಯೆಗಳು, ಅಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಕೊಲೆಗಳು, ದರೋಡೆಗಳು, ಅಪಹರಣಗಳು ಇವೆಲ್ಲವೂ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೇಳಲ್ಪಡುವಂಥದ್ದು. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಕೂಡ ಆ ರೀತಿಯಲ್ಲಿದೆ. ಅಲ್ಲಿನ ಶಾಸಕರು ನಿದ್ದೆ ಮಾಡ್ತಾ ಇದ್ದಾರಾ ನೋಡಿ. ದ್ವೇಷ ಭಾಷಣ ಅಂತ ಕೇಳುವಾಗ ಮೊದಲು ಹೆಸರು ಬರುವಂಥದ್ದು ಹರೀಶ್ ಪೂಂಜಾ ಹೆಸರು. ಅವರ ಧರ್ಮದ ವಿಚಾರದಲ್ಲಿ, ಹಿಂದುತ್ವದ ವಿಚಾರದಲ್ಲಿ ನಾಟಕದ ದ್ವೇಷ ಭಾಷಣಗಳನ್ನು ಮಾಡ್ತಾರೆ. ಅದೇ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ಅವರಿಗಿಲ್ಲ ಅನಿಸುತ್ತೆ. ಶಾಸಕರಾಗಿ ಮೊದಲು ತಾವು ಮಾಡಬೇಕಾದ ಕೆಲಸ ಏನು, ಅದರ ಬಗ್ಗೆ ಸಣ್ಣ ಒಂದು ಟಿಪ್ಪಣಿಯನ್ನು ನಾನು ರೆಡಿ ಮಾಡಿದ್ದೇನೆ. ಅದನ್ನು ನಾನು ನಿಮ್ಮ ಮುಂದೆ ಓದ್ತಾ ಹೋಗ್ತೀನಿ. ಯಾಕಂತ ಹೇಳಿದರೆ ಶಾಸಕರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಶಾಸಕರಾಗಿದ್ದುಕೊಂಡು ಅವರು ಏನು ಮಾಡಬೇಕು, ಅವರು ಯಾರ ಸಮಸ್ಯೆಗಳನ್ನು ಆಲಿಸಬೇಕು, ಏನೆಲ್ಲ ಕೆಲಸಗಳು ಅವರ ಅಂಡರಲ್ಲಿ ಬರ್ತದೆ, ಅವರ ಕ್ಷೇತ್ರವನ್ನು ಯಾವ ರೀತಿ ನೋಡ್ಕೊಳ್ಬೇಕು. ಅದು ಬಿಟ್ಟು ನಿಮ್ಮ ಕ್ಷೇತ್ರದಲ್ಲಿರುವಂತಹ ಮಹಿಳೆಯರು ಪುತ್ತೂರು ಕ್ಷೇತ್ರಕ್ಕೆ ಬಂದು ಪುತ್ತೂರು ಶಾಸಕರಲ್ಲಿ ಸಹಾಯ ಕೇಳಬೇಕು ಅಂದರೆ ನಿಮ್ಮ ವರ್ಚಸ್ಸನ್ನು ಅಲ್ಲಿ ತೋರಿಸ್ತದೆ.
ಮುಂದಿನ ದಿವಸಗಳಲ್ಲಿ ಜನಸಾಮಾನ್ಯರು ನಿಮಗೆ ಯಾವ ರೀತಿಯಲ್ಲಿ ಮತ ಕೇಳುವ ಸಂದರ್ಭದಲ್ಲಿ ಒದ್ದು ಓಡಿಸ್ತಾರೆ ಅನ್ನೋದಕ್ಕೆ ಇಂತಹ ವಿಡಿಯೋಗಳೇ ಸಾಕ್ಷಿ ಆಗಲಿಕ್ಕಿದೆ. ನೋಡಿ, ಶಾಸಕರಾಗಿದ್ದುಕೊಂಡು ನೀವೇನು ಮಾಡಬೇಕು ಸಣ್ಣ ಮಟ್ಟದಲ್ಲಿ ವಿವರಿಸ್ತೇನೆ, ಶಾಸಕರಿಗೂ ತಿಳಿಯುವ ಹಾಗೆ ವಿವರಿಸ್ತೇನೆ, ಶಾಸಕರಿಗೆ ತಲುಪುವ ಹಾಗೆ ನಮ್ಮ ವೀಕ್ಷಕರು ನಿಮಗೆ ಖಂಡಿತವಾಗಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಕೊಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಶಾಸಕರಾಗಿದ್ದುಕೊಂಡು ಒಂದು ಕ್ಷೇತ್ರದಲ್ಲಿ ಏನೇನೆಲ್ಲ ಮಾಡಬೇಕು, ಕರ್ನಾಟಕ ರಾಜ್ಯ ವಿಧಾನಸಭೆಯ ಸದಸ್ಯರಾದ ಶಾಸಕರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಏನೇನೆಲ್ಲ ಮಾಡಬೇಕು, ಅವರ ಕೆಲಸ ಕಾರ್ಯಗಳು ಮತ್ತು ವ್ಯಾಪ್ತಿಯನ್ನು ಮುಖ್ಯವಾಗಿ 3 ವಿಭಾಗಗಳಲ್ಲಿ ವಿವರಿಸ್ತೇನೆ ನೋಡಿ. ಒಂದು, ಶಾಸಕಾಂಗ ಕಾರ್ಯಗಳಲ್ಲಿ, ಅಂದರೆ ಶಾಸಕಾಂಗ ಕಾರ್ಯಗಳಲ್ಲಿ ಕಾನೂನು ರಚನೆ, ಚರ್ಚೆ ಮತ್ತು ನಿರ್ಧಾರ, ಬಜೆಟ್ ಅನುಮೋದನೆ ಇವೆಲ್ಲ ಕೂಡ ಬರುತ್ತೆ. ಅದರಲ್ಲಿ ಕಾನೂನು ರಚನೆ ಅಂತ ಹೇಳಿದರೆ ವಿಧಾನಸಭೆಯ ಅಧಿವೇಶನಗಳಲ್ಲಿ ಭಾಗವಹಿಸಿ ರಾಜ್ಯದ ಪ್ರಗತಿಗೆ ಪೂರಕವಾದ ಹೊಸ ಕಾನೂನುಗಳ ರಚನೆ ಅಥವಾ ಹಳೆಯ ಕಾನೂನುಗಳ ತಿದ್ದುಪಡಿಯಲ್ಲಿ ಪಾಲ್ಗೊಳ್ಳುವುದು. ಇನ್ನು ಚರ್ಚೆ ಮತ್ತು ನಿರ್ಧಾರ, ಸರ್ಕಾರದ ಮಸೂದೆಗಳ ಅಂದರೆ ಬಿಲ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಮೇಲೆ ಚರ್ಚೆ ನಡೆಸಿ ಅವುಗಳ ಪರ ಅಥವಾ ವಿರೋಧವಾಗಿ ಮತವನ್ನು ಚಲಾಯಿಸುವುದು. ಬಜೆಟ್ ಅನುಮೋದನೆ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯದ ವಾರ್ಷಿಕ ಆಯವ್ಯಯದ ಅಂದರೆ ಬಜೆಟ್ ಮೇಲೆ ಚರ್ಚಿಸಿ ಅನುದಾನ ಬಿಡುಗಡೆಗೆ ಒಪ್ಪಿಗೆಯನ್ನು ನೀಡುವುದು. ಎರಡನೇದಾಗಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು, ತಮ್ಮನ್ನು ಆರಿಸಿ ಕಳುಹಿಸಿದ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಮತ್ತು ಮೂಲಸೌಕರ್ಯ ಒದಗಿಸಿಕೊಡುವುದು ಪ್ರಮುಖ ಜವಾಬ್ದಾರಿ. ತಮ್ಮನ್ನು ಆಯ್ಕೆ ಮಾಡಿ ಕಳುಹಿಸಿಕೊಟ್ಟಂತಹ ಆ ಒಂದು ಕ್ಷೇತ್ರದ ಜನರ ಸಮಸ್ಯೆಯನ್ನು ಆಲಿಸುವುದು ಮತ್ತು ಮೂಲಸೌಕರ್ಯಗಳನ್ನು ಒದಗಿಸಿಕೊಡುವುದು ಕೂಡ ಶಾಸಕರ ಜವಾಬ್ದಾರಿಯಲ್ಲಿ ಇರುವಂಥದ್ದು. ಇದನ್ನು ಪ್ರಮುಖವಾಗಿ ನಾವು ಗಮನಿಸಬೇಕು. ಮೂಲಸೌಕರ್ಯ ಅಂದರೆ ಏನು? ಒಂದು ರೋಡ್ ಇರ್ಬೋದು, ಅದಕ್ಕೆ ಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆ ವ್ಯವಸ್ಥೆ ಇರ್ಬೋದು, ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಅಥವಾ ಶಾಲಾ ಕಟ್ಟಡಗಳ ನಿರ್ಮಾಣದ ವ್ಯವಸ್ಥೆಯನ್ನು ಮಾಡುವಂಥದ್ದು ಇರ್ಬೋದು. ಸೊ ಇವೆಲ್ಲವೂ ಕೂಡ ಒಂದು ಮೂಲ ಸೌಕರ್ಯಗಳಲ್ಲಿ ಬರ್ತವೆ. ಇನ್ನು ಶಾಸಕರಿಗೆ ಸಿಗುವಂತಹ ಅನುದಾನ ಇದೆ, ಶಾಸಕರ ನಿಧಿ ಅಂತ ಕರ್ಕೋತೇವೆ. ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು, ಜನರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡುವುದು, ಅದು ಶಾಸಕರ ನಿಧಿಯಿಂದ ಮಾಡಿಕೊಡ್ಬೋದು. ಸೊ ಇಲ್ಲಿ ಮಹಿಳೆಯ ಸಮಸ್ಯೆ ಏನು ಅಂತ ಅವರಿಗೆ ಕೇಳೋದಕ್ಕೆ ಅಂತಲೇ ಒಂದು ದಿವಸ ಇಡ್ಬೋದು. ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಅದನ್ನು ಆಲಿಸಿ ಅವರಿಗೆ ಬೇಕಾದಂತಹ ಅವರ ಸಮಸ್ಯೆಗಳಿಗೆ ಏನು ಸ್ಪಂದನೆ ಕೊಡ್ಬೋದು ಅದನ್ನು ಶಾಸಕರು ಖುದ್ದಾಗಿ ಕೊಡ್ಬೋದು ಅಂತಲೇ ಹೇಳುವಂಥದ್ದು. ಶಾಸಕರು ತಮ್ಮ ಅನುದಾನವನ್ನು ಬಳಸ್ಕೊಳ್ಬೋದು. ಇನ್ನು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ವಿಚಾರವಾಗಿದೆ ಜನಸಾಮಾನ್ಯರ ಸಮಸ್ಯೆಯನ್ನು ಆಲಿಸುವಂಥದ್ದು. ಇದೇ ಅಶೋಕ್ ರೈ ಅವರು ಪುತ್ತೂರು ಶಾಸಕರಾಗಿ ಮಾಡ್ತಾ ಇರುವಂಥದ್ದು. ಬೆಳ್ತಂಗಡಿ ಶಾಸಕರಾಗಿ ಹರೀಶ್ ಪೂಂಜಾ ಅವರು ಮಾಡಬೇಕಾದಂತಹ ಎರಡನೆಯ ಕಾರ್ಯದ ಅಂಶಗಳಲ್ಲಿ ಬರುವಂಥದ್ದು ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುವಂಥದ್ದು. ಜನಸಾಮಾನ್ಯರಿಗೆ ಏನು ಸಮಸ್ಯೆ ಇದೆ, ಮೂಲಭೂತವಾಗಿ ಅವರಿಗೆ ಏನು ಬೇಕಾಗಿದೆ, ಮನೆ ವಿಚಾರ ಇರ್ಬೋದು, ಜಾಗದ ವಿಚಾರ ಇರ್ಬೋದು, ಅಥವಾ ಬೇರೆ ಏನಾದರೂ ಒಂದು ಸಂಕಷ್ಟಗಳಲ್ಲಿದ್ದರೆ ಅದನ್ನು ಜನಸಾಮಾನ್ಯರ ಮುಖಾಂತರ ಇರ್ಬೋದು ಅಥವಾ ಸರ್ಕಾರದ ಮುಖಾಂತರ ಅದನ್ನು ಪರಿಹಾರ ಮಾಡಿಕೊಡುವಂಥದ್ದು ಶಾಸಕರ ಸುಪರ್ದಿಯಲ್ಲಿರುವಂಥದ್ದು. ಇದನ್ನು ಶಾಸಕರು ಮರೆತ ಹಾಗೆ ಕಾಣ್ತಾ ಇದೆ. ಇವತ್ತು ಮಹಿಳೆಯರು ಸಾಲು ಸಾಲಾಗಿ ಪುತ್ತೂರು ಕ್ಷೇತ್ರವನ್ನು ಅವಲಂಬನೆ ಮಾಡಿಕೊಳ್ಳುವುದು, ಅಂದರೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಏನು ಸಿಗ್ತಾ ಇಲ್ಲ, ಪುತ್ತೂರಿಗೆ ಹೋದರೆ ಶಾಸಕರು ಕೊಡ್ತಾ ಇದ್ದಾರೆ. ಶಾಸಕರು ವರ್ಷದಲ್ಲಿ ಒಮ್ಮೆ ತಮ್ಮ ಖಾಸಗಿ ಸಂಸ್ಥೆಯ ಪರವಾಗಿ ಕೂಡ ಸೀರೆಗಳನ್ನು ಕೊಡುವುದು, ಬಟ್ಟಲುಗಳನ್ನು ಕೊಡುವುದು, ಹಲವು ಪಾರಿತೋಷಗಳನ್ನು ಕೊಡುವುದು, ಇವೆಲ್ಲವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಉತ್ತೇಜನೆಗೆ ಒಳಗಾಗಿ ಅಲ್ಲಿನ ಮಹಿಳೆಯರು, ಅಲ್ಲಿನ ಫ್ಯಾಮಿಲಿಗಳು ಪುತ್ತೂರಿಗೆ ಬರ್ತಾ ಇದ್ದಾರೆ. ಆದರೆ ಶಾಸಕರಿಗೆ ಇದು ಯಾವುದು ಗೋಜಿಗೆ ಹೋಗಿಲ್ಲ. ಶಾಸಕರು ಅಲ್ಲಿ ದ್ವೇಷ ಭಾಷಣ ಮಾಡುವಂಥದ್ದು, ಅಲ್ಲಿ ಅದು ಮಾಡುವಂಥದ್ದು, ಇದು ಮಾಡುವಂಥದ್ದು ಬ್ಯುಸಿಯಾಗಿದ್ದಾರೆ. ಆದರೆ ಶಾಸಕರಾಗಿ ಜನಸಾಮಾನ್ಯರಿಗೆ ಏನು ಕೊಡಬೇಕು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇವಾಗ ಏನೋ ಪುತ್ತೂರಿಂದ ಬೆಳ್ತಂಗಡಿ ಹೋಗುವಂತಹ ರೋಡು ಸ್ವಲ್ಪ ಸುಧಾರಿಸ್ಕೊಂಡಿದೆ. ಆದರೆ ಮಳೆಗಾಲ ಬರಲಿ ನೋಡಿ, ಮಳೆಗಾಲ ಬಂದು 1 ವರ್ಷಕ್ಕೆ ಆ ಒಂದು ಪ್ರದೇಶಕ್ಕೆ ಕಾಲಿಡೋದಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಹೊಂಡಗಳು, ಏನೋ ಸ್ವಿಮ್ಮಿಂಗ್ ಪೂಲನ್ನು ಮಾಡಿಕೊಳ್ಬೋದು, ಅಷ್ಟು ದೊಡ್ಡ ಹೊಂಡಗಳು ರಸ್ತೆಯಲ್ಲಿ ನಿರ್ಮಾಣ ಆಗ್ತವೆ. ಇವೆಲ್ಲದಕ್ಕೂ ಕಾರಣ ಶಾಸಕರೇ ನೀವೇ ಆಗಿರ್ತೀರಾ. ನಿಮಗೆ ಶಾಸಕರಾಗಿದ್ದುಕೊಂಡು ಏನು ಮಾಡಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನ ಇಲ್ಲದಿರುವಂಥದ್ದು ಇವೆಲ್ಲ ಎಡವಟ್ಟೆಗಳಿಗೆ ಕಾರಣ. ಇನ್ನು ಶಾಸಕರಾಗಿದ್ದುಕೊಂಡು ಮಾಡಬೇಕಾದಂತಹ 3ನೇ ಕೆಲಸ ಅಂತ ಹೇಳಿದರೆ ಕಾರ್ಯನಿರ್ವಾಹಕರ ಮೇಲ್ವಿಚಾರಣೆ. ಸರ್ಕಾರ ಯೋಜನೆಗಳನ್ನು ರೂಪಿಸಾವೆ, ಆ ಯೋಜನೆಗಳು ಜನಸಾಮಾನ್ಯರಿಗೆ ಸಿಗ್ತಾ ಇದೆಯಾ ಎನ್ನುವಂತಹ ಮೇಲ್ವಿಚಾರಣೆಯನ್ನು ಶಾಸಕರಾಗಿದ್ದುಕೊಂಡು ಮಾಡಬೇಕು. ಅಂದರೆ ಒಂದು ಕಾಮಗಾರಿ ನಡೀತಾ ಇದೆ, ಅದನ್ನು ಹೋಗಿ ನೋಡುವಂಥದ್ದು, ಅಥವಾ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಅಥವಾ ಯಾವುದೋ ಒಂದು ಮನೆ ನಿರ್ಮಾಣ ಆಗ್ತಾ ಇದೆ, ಅದನ್ನು ಹೋಗಿ ನೋಡುವಂಥದ್ದು, ಪರಿಶೀಲನೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಶಾಸಕರು ಮಾಡಬೇಕು, ನಿಂತುಕೊಂಡು ಮಾಡಬೇಕು. ಯಾಕೆ ಪುತ್ತೂರಿನ ಶಾಸಕರು ಗ್ರಾಮಗಳಿಗೆ ಹೋಗಿ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಇವಾಗ ಮತಯಾಚನೆ ಮಾಡುವಂತಹ ಸಂದರ್ಭ ಅಲ್ಲ, ಒಟ್ಟಿಗಾಗಿ ಬೇಕಾದ ಆ ಒಂದು ಸಂದರ್ಭದಲ್ಲಿ ಹೋಗ್ಬೋದು, ಓಲೈಕೆ ಮಾಡ್ಬೋದು. ಆದರೆ ಇವರು ಇವತ್ತು 3 ವರ್ಷ ಆಯಿತು ದಣಿ ಬರೆಯದಂತಹ ಆ ಒಂದು ನಿರಂತರವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೂ ಹೋಗಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಇಲ್ಲ ಇನ್ನು ನನಗೆ ಮನೆಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸೋಮವಾರ ದಿವಸ
ಯಾರೆಲ್ಲ ಸಂಕಷ್ಟಕ್ಕೊಳಗಾಗಿದ್ದಾರೆ, ಯಾರೆಲ್ಲ ಸಮಸ್ಯೆಗಳಿಂದಿದ್ದಾರೆ, ಬನ್ನಿ ನಮ್ಮ ಕಚೇರಿಗೆ ಬನ್ನಿ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರ ಸಮಸ್ಯೆಯನ್ನು ಕೇಳ್ತಾರೆ. ಬರುವಂಥ ಸಂದರ್ಭದಲ್ಲಿ ಸಿಹಿ ತಿಂಡಿಯನ್ನು ಕೊಟ್ಟು ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಇಷ್ಟೆಲ್ಲ ಮಾಡುವಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯ ಶಾಸಕರಾಗಿದ್ದುಕೊಂಡು ಇಂತಹ ಒಂದು ಸಮಾಜಮುಖಿ ಕೆಲಸವನ್ನು ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ ಅಂದರೆ ಹೇಳಿ. ಜನಸಾಮಾನ್ಯರು ಪ್ರಬುದ್ಧರು, ಮುಂದಿನ ಎಲೆಕ್ಷನ್ನಲ್ಲಿ ನಿಮ್ಮನ್ನು ನೋಡ್ಕೋತಾರೆ ಅವರು. ಇನ್ನು ನಾಲ್ಕನೆಯದಾಗಿ ಶಾಸಕರ ಅಧಿಕಾರದ ವ್ಯಾಪ್ತಿ. ಅವರ ವ್ಯಾಪ್ತಿ ಎಲ್ಲಿಗೆ ಇರುತ್ತೆ, ಎಲ್ಲಿವರೆಗೆ ಇರುತ್ತೆ ಅಂದರೆ ತಮ್ಮ ಕ್ಷೇತ್ರ, ಬೆಳ್ತಂಗಡಿ ಕ್ಷೇತ್ರ, ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಅಥವಾ ಏನೆಲ್ಲ ಕಾಮಗಾರಿಗಳು ಮಾಡಬೇಕು ಇವೆಲ್ಲವೂ ಅವರ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲಿರುವ ಸಮಸ್ಯೆಗಳು, ಅಲ್ಲಿರುವ ಪೊಲೀಸ್ ಇಲಾಖೆಯಲ್ಲಿ ಆಗುವಂತಹ ದೌರ್ಜನ್ಯಗಳು ಅಥವಾ ಬೇರೆ ಯಾವುದಾದ್ರೂ ಇಲಾಖೆಯಲ್ಲಿ ಆಗುವಂತಹ ದೌರ್ಜನ್ಯಗಳು ಎಲ್ಲವನ್ನು ಅವರು ಪ್ರಶ್ನೆ ಮಾಡ್ಬೋದು. ಜನಸಾಮಾನ್ಯರ ಪರವಾಗಿ ಅವರು ಧ್ವನಿ ಎತ್ತಬಹುದು, ಹೋರಾಟಗಳಲ್ಲಿ ಭಾಗಿಯಾಗಬಹುದು. ಇವೆಲ್ಲವನ್ನು ಶಾಸಕರಾಗಿದ್ದುಕೊಂಡು ಅವರು ಮಾಡ್ಬೋದು. ನಾನಿಲ್ಲಿ ಆಫೀಸಲ್ಲಿ ಶಾಸಕರ ಕಚೇರಿಯಲ್ಲಿ ಕೂತ್ಕೊಂಡು ಏನು ಸೈನ್ ಬೇಕೋ ಹಾಕ್ತಾ ಇರ್ತೇನೆ ಅಂತೇಳಿ ನೀವು ಶಾಸಕರ ಭವನದಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿರೋದಕ್ಕೆಲ್ಲ ನಿಮ್ಮನ್ನು ಶಾಸಕರಾಗಿ ಬೆಳ್ತಂಗಡಿಯ ಜನತೆ ಆಯ್ಕೆ ಮಾಡಿರುವಂಥದ್ದು. ನೀವು ಶಾಸಕರಾಗಿ ಮೈಮುರಿದು ದುಡಿಬೇಕು. ಅದು ಯಾವ ರೀತಿಯಲ್ಲಿ ಮೈಮುರಿದು ದುಡಿಬೇಕು ಅಂತ ಹೇಳಿದರೆ, ನಮ್ಮ ಪುತ್ತೂರು ಶಾಸಕರಿಗೆ ಒಂದು ಕಾಲ್ ಮಾಡಿ, ನಿಮ್ಮ ಪರಿಚಯ ಇರುತ್ತೆ, ನಿಮ್ಮ ಆಪ್ತರೇ ಆಗಿರ್ತಾರೆ, ಹೇಗೆ ನಾವು ಶಾಸಕರಾಗಿದ್ದುಕೊಂಡು ಸಮಾಜಮುಖಿ ಕೆಲಸ ಮಾಡ್ಬೋದು ಅಂತ ಒಂದು ಕಾಲ್ ಮಾಡಿ ಶಾಸಕ ಅಶೋಕ್ ರೈ ಅವರು ಬೇಕಾದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಇದು ಯಾವುದು ಕೂಡ ನಾನಿಲ್ಲಿ ಓದಿ ಕೊಟ್ಟಂತಹ ವಿಚಾರದಲ್ಲಿ ನೀವು ಕಲಿಬೇಕು ಅಂತ ಇಲ್ಲ. ಒಂದು 5 ನಿಮಿಷ ಬಿಡುವು ಮಾಡಿಕೊಂಡು ಪುತ್ತೂರು ಶಾಸಕರಿಗೆ ಒಂದು ಕರೆ ಮಾಡಿ. ಸೊ ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ನಿಮಗೆ ಏನು ಅನಿಸ್ತಾ ಇದೆ, ಈ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಏನು ಹೇಳಬೇಕು ಅನಿಸ್ತಾ ಇದೆ, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಅಂದರೆ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.